ಈಗ ನಾವು ಅಂಗಡಿಗೆ ತೊಗೊಳಕ್ಕಿಂತ ಎಣ್ಣೆ 2 ಚಮಚ ಆಗೋ ಜಾಗಕ್ಕೆ ಇದು 1 ಚಮಚ ಹಾಕ್ಬೇಕು ಸರ್. 10 ಕೆಜಿ ಸೂರ್ಯಕಾಂತಿ ಕಸ್ಟಮರ್ ತಂದಾರೆ ಸರ್ ಅವರು. ಈಗ ಅವ್ರದ್ದು ಹಾಕಿ ಕೊಡಕತ್ತಿ 20 ನಿಮಿಷಕ್ಕೆ ಎಣ್ಣೆ ಎಲ್ಲ ಬಂದ್ಬಿಡ್ತು ಸರ್. ಇದು 3 ಲೀಟರ್ ಅಷ್ಟು ಸಿಗುತ್ತೆ. ಹಾಂ ಸರ್, ಒಂದು 3 ಕೆಜಿ ಬರುತ್ತೆ ಸರ್. ಈಗ ಬವಣೆ 1.5 ಕೆಜಿ ಇದೆ ರೀ. 3.5 ಕೆಜಿ ಎಣ್ಣೆ ಬಂದೈತಿ. 3 ಕೆಜಿ ಮೇಲೆ ಜಾಸ್ತಿನೇ ಬಂದೈತಿ. ಪ್ಯೂರ್ ಬರುತ್ತೆ ಸೂರ್ಯಕಾಂತಿ ಎಣ್ಣೆ. ನಾವು KSRTC ಎಲ್ಲ ಇದ್ದೀವಿ ಸರ್ ಮುಂಚೆ. ಅದು ಇನ್ನೊಬ್ರ ತಲ್ಲಿ ಯಾಕೆ ಇರ್ಬೇಕಂತ ಹೇಳಿ ಆಮೇಲೆ ಗಾಣ ಮಾಡಿದೀವಿ. ಹತ್ತು ಕೆಜಿ ಸೂರ್ಯಕಾಂತಿ ಕಸ್ಟಮರ್ ತಂದಾರೆ ಸರ್ ಅವರು. ಇದು ಬೆಲ್ಲ ಮಿಕ್ಸ್ ಮಾಡ್ಲೇಬೇಕು ಸರ್, ಇಲ್ಲಾಂದ್ರೆ ಎಣ್ಣೆ ಕಹಿ ಆಗುತ್ತೆ ರೀ. ಬೆಲ್ಲ ಬೇಕೇ ಬೇಕು ಸರ್. ಹೌದು. ಬೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಹೇಳಿದ್ರೆ 5 ಜನಕ್ಕೆ 5 ಜನ ಲೆಕ್ಕಕ್ಕೆ ಆಗಂಗಿಲ್ಲ. ಹತ್ತು ಕೆಜಿ ಹಾಕಿರೋದು ಎಷ್ಟು ನಿಮಿಷ ತಗೊಳ್ತಾರೆ ಟೈಮ್? ಒಂದು 20 ನಿಮಿಷಕ್ಕೆ ಆಗುತ್ತೆ ಸರ್. 20 ನಿಮಿಷದಲ್ಲಿ 20 ನಿಮಿಷಕ್ಕೆ ಎಣ್ಣೆ ಎಲ್ಲ ಬಂದ್ಬಿಡ್ತು ಸರ್. ಅಂದ್ರೆ 20 ನಿಮಿಷ ಬಿಟ್ಟು ಅವ್ರು ತಗೊಂಡು ಹೋಗ್ಬೋದಾ ಅಥವಾ ಅದನ್ನೇನಾರು ಫಿಲ್ಟರ್ ಮಾಡ್ತಾರ? ಇಲ್ಲ ಸರ್, ಫಿಲ್ಟರ್ ಮಾಡಲ್ಲ ಸರ್. ಅವರು ಕ್ಯಾನಿಗೆ ಹಂಗ ಹಾಕೊಂಡ್ ಹೋಗ್ತಾರೆ ಸರ್. ಅವ್ರ ಮನೇಲಿ ಒಂದು 2 ದಿವಸ ಸ್ಟೋರೇಜ್ ಮಾಡಿದ್ರೆ ಅದು ಗಸಿ ಅಂತದ್ದು ಕೆಳಗಡೆ ಇಳಿತು, ಮೇಲಿದ್ದು ಪ್ಯೂರ್ ಎಣ್ಣೆ ಬರುತ್ತೆ ಸರ್. ಮೇಲಿದ್ದು ಬಳಸ್ಕೋಬಹುದು ಸರ್ ಅವರು. ಅಂದ್ರೆ ಇವು ತಗೊಂಡು ಹೋದ ತಕ್ಷಣ ಬಳಸಬಾರ್ದು. ತಗೊಂಡ್ ಹೋದ ತಕ್ಷಣ ಬಳಸೋದು ಆಗಲ್ಲ ಸರ್. ಅದು ಎಲ್ಲ ಗಸಿ ಎಲ್ಲ ಮಿಕ್ಸ್ ಆಗಿರುತ್ತೆ ಸರ್. ಅದು ಈಗ ಅದು ನೋಡಕ ಬ್ಲ್ಯಾಕ್ ಕಾಣುತ್ತೆ ಸರ್. ಅದು ಕಲರ್ ರೆಡ್ ಬರುತ್ತೆ ಸರ್ 2 ದಿವಸ ಆಗಿದ್ದು. ಅದು ಎಲ್ಲ ಗಸಿ ಅಂತದ್ದು ಇಳಿತು ಸರ್. ಅದು ರೆಡ್ ಕಲರ್ ಆಯಿಲ್ ಆಗುತ್ತೆ ಸರ್. ಮೇಲ್ಗಡೆ ತೇಲುತ್ತೆ. ಆಮೇಲೆ ಅದು ಗಸಿನ ಬಿಟ್ಟು ಮೇಲ್ಗಡೆ ಮಾತ್ರ ಬಳಸ್ತಾರೆ. ಅದೇನು ಯೂಸ್ಫುಲ್ ಆಗಲ್ಲ. ಅದು ಗಿಡಕ್ಕೆ ಹಂಗೆ ಹಾಕ್ಬೋದು, ಗೊಬ್ಬರ ಆಗುತ್ತೆ ಸರ್. ಈಗ ಬವಣೆ 1.5 ಕೆಜಿ ಇದೆ ರೀ. 3.5 ಕೆಜಿ ಎಣ್ಣೆ ಬಂದೈತಿ. ಚೆನ್ನಾಗಿ ಬಂದೈತಿ. ಗ್ರಾಮ್ ಚೆನ್ನಾಗಿತ್ತು. 3 ಕೆಜಿ ಮೇಲೆ ಜಾಸ್ತಿನೇ ಬಂದೈತಿ. 3.5 ಕೆಜಿ ಎಣ್ಣೆ ಬಂದಿದೆ. ಇದು 2 ದಿವಸ ಆಗಿಂದ ಈ ಕಲರ್ ಬರುತ್ತೆ ಸರ್. ಆ ಗಸಿ ಅಂತದೆಲ್ಲ ಕೆಳಗಡೆ ಕುಂತು ಬಿಡುತ್ತೆ ಸರ್. ಈಗ ಇದು ಇವತ್ತ ಬವಣೆ ಸುರು ಬಿಡ್ರಿ. ಕ್ಯಾನ್ ಒಳಗ ಗಸಿ ಇದ್ರೆ ತೆಗಿಯಕ್ ಬರಲ್ರಿ. ಪ್ಯೂರ್ ಬರುತ್ತೆ ಸೂರ್ಯಕಾಂತಿ ಎಣ್ಣೆ. ಹಿಂಡಿ ಹೋಯ್ತಾರೆ ಸರ್, ಜಮಖಂಡಿಯವರು ಇಲ್ಲಾಂದ್ರೆ ಕೋಲಾರದವ್ರು ಹೋಯ್ತಾರೆ. ಅವರು ನೆಕ್ಸ್ಟ್ ಅವರು ಕೇರಳಕ್ಕೆ ಬಿಸ್ಕಿಟ್ ಫ್ಯಾಕ್ಟ್ರಿ ಏನೋ ಕಳಿಸ್ತೀನಿ ಅಂತ ಅಂದಾರೆ. ಬಿಸ್ಕಿಟ್ ಫ್ಯಾಕ್ಟ್ರಿ? ಹಾಂ ಸರ್. ನನ್ನ ಹೆಸರು ಮಂಜುನಾಥ್ ಬಸವರೆಡ್ಡಿ ಅಂತ. ಆರೋಗ್ಯ ದೃಷ್ಟಿಯಿಂದ ಸರ್ ನಾವು ಪ್ಯೂರ್ ಕ್ವಾಲಿಟಿ ಎಣ್ಣೆ ಕೊಡ್ತಾ ಇದ್ದೇವೆ ಸರ್ ನಾವು. ಈಗ ನಾವು ಅಂಗಡಿಗೆ ತೊಗೊಳಕ್ಕಿಂತ ಎಣ್ಣೆ 2 ಚಮಚ ಆಗೋ ಜಾಗಕ್ಕೆ ಇದು 1 ಚಮಚ ಹಾಕ್ಬೇಕು ಸರ್. ಇನ್ನೊಂದು ಏನಂದ್ರೆ ಅದು ರಿಫೈಂಡ್ ಆಯಿಲ್ ಸರ್. ಅದು ಈಗ 150 ರೂಪಾಯಿ ಲೀಟ್ರ್ ಶೇಂಗಾ ಎಣ್ಣೆನೇ ಹೊರಗಡೆ ಸಿಗುತ್ತೆ ರಿಫೈಂಡ್ ಆಯಿಲ್. ಈಗ ನಮಗೆ 2.5 ಕೆಜಿಗೆ ಶೇಂಗಾಗೆ 1 ಕೆಜಿ ಎಣ್ಣೆ ಬರುತ್ತೆ ಸರ್. 2.5 ಕೆಜಿಗೆ ಏನು ರೇಟ್ ಇದೆ ಅಂದ್ರೆ ಇವತ್ತಿನ ರೇಟ್ 270 ರೂಪಾಯಿಗೆ 2.5 ಕೆಜಿ ಶೇಂಗಾ ಬರ್ತೀವಿ ಸರ್. 2.5 ಕೆಜಿ ಶೇಂಗಾ ತೊಗೊಂಡು 1 ಕೆಜಿ ಎಣ್ಣೆ ಅಂದ್ರೆ 270 ರೂಪಾಯಿ ಬಿದ್ದುಬಿಟ್ಟು ಸರ್. ಈಗ ಅದು ಇಲ್ಲೇ ಜನಗಳು ತಿಳ್ಕೊಬೇಕು ಸರ್. ಅದು ಕಲಬೆರಕೆ ಎಣ್ಣೆನ ನಾವು ತಿಳ್ತದೆ ಇಷ್ಟು ಸರ್. ನಾವು ಎಲ್ಲರಿಗೂ ಆರೋಗ್ಯ ದೃಷ್ಟಿಯಿಂದ ಪ್ಯೂರ್ ಎಣ್ಣೆನ ನಾವು ಜನರಿಗೆ ರೀಚ್ ಆಗಲಿ ಅಂತೇಳಿ ನಾವು ಸ್ವಲ್ಪ ಬರೀ ಕಮ್ಮಿ ರೇಟಿಗೆ ಇಟ್ಟಿವಿ ಸರ್. ನಾವು 300 ರೂಪಾಯಿ ಲೀಟ್ರ್ ಕೊಡ್ತೀವಿ ಸರ್. ನಮಗೆ ನಾನಾ ವರ್ಕರು ನಾನಾ ಓನರ್ ಆಗಿದ್ದ ಕಾರಣ ನಮಗೆ ಬಾಡಿಗೆ ತೊಂದರೆ ಇಲ್ಲ. ನಮಗೆ ಓನ್ ಬಿಲ್ಡಿಂಗ್ ಇದೆ. ಸ್ವಲ್ಪ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೇವೆ ಸರ್. ನಮ್ಮ ಸುತ್ತಮುತ್ತ ಸಿನ್ನೂರು, ಲಿಂಗಸೂರು, ರಾಯಚೂರು ಏನು ರೇಟ್ ಕೊಡ್ತಾರೆ ಸರ್ ಅದಕ್ಕಿಂತ 50 ರೂಪಾಯಿ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದೀನಿ ಸರ್. ಆಗ ಕಮ್ಮಿ ರೇಟಿಗೆ ಕೊಡ್ತಾನಂತ ಏನು ಕಲಬೆರಕೆ ಮಾಡ್ತಾನಂತ ಅಲ್ಲ ಸರ್, ಪ್ಯೂರಿಟಿ. ಈಗ ಒಬ್ಬರು ಕಸ್ಟಮರು
ಅವ್ರು ತೊಗೊಳೋದಲ್ದ ಜೊತೆಗೆ ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಾರ. ಈ ನಮ್ದು ಅಂಗಡಿ ಓಪನಿಂಗ್ ಆಗಿದ್ದ ಬಾಯಿ ಮಾತಿಂದಾನ ಆಗೈತೆ ಸರ್. ಈ ಓಪನಿಂಗ್ ಆಗೇ ಇಲ್ಲ ಸರ್ ನಮ್ಗೆ. ಇವತ್ತಿಗೆ ಓಪನಿಂಗ್ ಅಂತ ಮಾಡಿ ಒಂದು ವರ್ಷ 3 ತಿಂಗಳಾಯ್ತು ಅಂದ್ರೆ ಈಗ ಜನರು ಒಬ್ರು ಕಸ್ಟಮರ್ ಏನ್ ಬರ್ತಾರ ಸರ್, ಅವ್ರ ಒಬ್ರು ಹೇಳ್ತಾರ, ಅವ್ರು ಇನ್ನೊಬ್ರಿಗೆ ಹೇಳ್ತಾರ, ಆ ತರ ಕಾಯಂ ಕಸ್ಟಮರ್ ಆಗೈತೆ ಸರ್. ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿ ಅಡ್ವರ್ಟೈಸ್ಮೆಂಟ್ ಆಗೈತೆ. ನಮ್ಮ ಈಗ ಮಾಜಿ ಕೇಂದ್ರ ಸಚಿವರಾದ ಅನ್ವರಿ ಬಸವರಾಜ್ ಸರ್ ಅವರು ನಮ್ಮಲ್ಲೇ ಕಾಯಂ ತಗೋತಾರೆ ಸರ್. ಅವರು ಬೆಂಗಳೂರಲ್ಲಿ ಇರ್ತಾರೆ. ಶೇಂಗಾ ಎಣ್ಣೆ ಯೂಸ್ ಮಾಡ್ತಾರೆ, ಶೇಂಗಾ ಕುಸುಬೆ. ಇಲ್ಲಿಂದ ಪಾರ್ಸಲ್ ಕಳಿಸ್ತೀವಿ? ಪಾರ್ಸಲ್ ವ್ಯವಸ್ಥೆ ಇದೆ ಸರ್ ನಮ್ಮಲ್ಲಿ. ವೇರಲ್ಲಿ ಕಳಿಸ್ತೀವಿ, ಬಸ್ಸಿಗೆ ಅಂದ್ರೆ ಬಸ್ಸಿಗೆ ಕಳಿಸ್ತೀವಿ ಸರ್. ಇವಾಗ ಕಾಳು ಎಲ್ಲ ನೀವು ಎಲ್ಲಿಂದ ತರಿಸ್ತೀರಾ ಸರ್? ಸರ್ ನಾವು ಬಿಜಾಪುರದಿಂದ ತರಿಸ್ತೀವಿ ಸರ್. ನಾವು ಬಿಜಾಪುರದಿಂದ ತರಿಸ್ತೀವಿ ಸರ್. ಎಲ್ಲ ಕಾಳು ಅಲ್ಲೇ ಸಿಗುತ್ತೆ ಅಥವಾ ಬೇರೆ ಬೇರೆ ಕಡೆ? ಇಲ್ಲ, ನಾವು ಶೇಂಗಾ ಒಂದು ಅಲ್ಲಿಂದ ತರಿಸ್ತೀವಿ ಸರ್ ನಾವು. ಈ ಕುಸುಬೆ ಅಂದ್ರ ಗದಗ್ ಸಿಗುತ್ತಾ, ಮುದ್ದೇಬೇಳ, ಈ ಕಡೆ ಹುನಗುಂದ ಆ ಸೈಡ್ ಮೇಲ್ಗಡೆ ಮಂದಿ ಜಾಸ್ತಿ ಬೆಳಿತಾರೆ ಸರ್ ಇಲ್ಲಿ. ಹಾಗಾಗಿ ಕುಸುಬೆ ಎಲ್ಲ ಅಲ್ಲಿಂದ ತಂದು ನಾವೆಲ್ಲ ಕ್ಲೀನ್ ಮಾಡಿಸಿ ಎಣ್ಣೆ ತೆಗೆದು ಇಡ್ತೀವಿ ಸರ್. ಒಂದ್ಸತ ತರಿಸಿದ್ರೆ 10-20 ಕ್ವಿಂಟಲ್ ಮೇಲೆ ತರಿಸ್ತೀವಿ ಸರ್. ಆಮೇಲೆ ಏನ್ ಪ್ರೋಸೆಸ್ ಮಾಡ್ತಾರೆ? ಇಲ್ಲ ಸರ್, ಅದು ಫಸ್ಟಿಗೆ ಒಂದಿಂದ ಕ್ಲೀನ್ ಆಗಿರಲ್ಲ ಸರ್. ಎಲ್ಲ ಮಣ್ಣು ಕಲ್ಲು ಮಿಕ್ಸ್ ಇರ್ತ. ಸೂರ್ಯಕಾಂತಿ, ಈಗ ಶೇಂಗಾ ಆಗಲಿ, ಶೇಂಗಾ ಕಮ್ಮಿ ಸರ್, ಕುಸುಬಿ ಮಣ್ಣು ಮಿಕ್ಸ್ ಜಾಸ್ತಿ. ಅದೆಲ್ಲ ತಂದು ನಾವು ಗೋಡನಲ್ಲೇ ಕ್ಲೀನ್ ಮಾಡಿಸಿ ಮಣ್ಣು ಎಲ್ಲ ಬೇರ್ಪಡಿಸಿ ಆಮೇಲೆ ನಾವು ಪ್ಯೂರ್ ಮಾತ್ರ ಇಲ್ಲಿ ಕುಸುಬಿ ಹಾಕ್ತೀವಿ ಸರ್. ಅದು ಎಣ್ಣೆ ಕರಿ ಮಣ್ಣು ಮಿಕ್ಸ್ ಆದ್ರೆ ಏನಂತ ಎಣ್ಣೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಡುತ್ತೆ ಸರ್. ಅದು ಕ್ಲೀನ್ ಮಾಡಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಕಲರ್ ಬರುತ್ತೆ, ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಸರ್. ಒರಿಜಿನಲ್ ಸರ್. ಕೆಲವೊಬ್ರು ಬ್ಲ್ಯಾಕ್ ಅಂದ್ರೆ ಇದೇನೋ ಹಿಂಗೈತಲ್ಲ ಅಂತಾರೆ. ಈ ಕಲರ್ ಡಿಫ್ರೆಂಟ್ ಆಗಿಬಿಡುತ್ತೆ ಸರ್. ಅದು ನಾವು ಕ್ಲೀನ್ ಮಾಡಿ ಹಾಕ್ತೀವಿ ಸರ್. ಯಾವ್ದೇ ರೀತಿ ಏನು ಮಿಕ್ಸ್ ಮಾಡಲ್ಲ? ಯಾವ್ದೇ ರೀತಿ ಮಿಕ್ಸ್ ಮಾಡಲ್ಲ ಸರ್. ನಾವು ಶೇಖರಣೆ ಮಾಡಿ ಇಟ್ಟಿರ್ತೀವಿ ಸರ್ 10 ಲೀಟರ್ ಸರ್. ಅದು 3 ದಿವಸ ಮುಚ್ಚಿಟ್ಟಿರ್ತೀವಿ ಸರ್. ಅದು ಗಸಿ ಎಲ್ಲ ಇಳ್ದಿಂದ ಆಮೇಲೆ ನಾವು ಸೇಲ್ ಮಾಡ್ತೀವ್ರಿ. ಕೆಲವೊಬ್ರು ಕಸ್ಟಮರ್ ಬೇಡ ಅಂತಾರೆ, ನೀವು ಹಾಕಿದ್ ನಾನು ಹೆಂಗ ನಂಬಲಿ, ನಾನು ಕಣ್ ಮುಂದನ ಹಾಕಂದ್ರೆ ಆಯ್ತು ಸರ್, ನಿಮ್ದು ಬೇಕಂದ್ರೆ ನಿಮ್ ಮುಂದನ ಹಾಕಿ ನಾವು ಕೊಡ್ತೀವಿ ಸರ್. ಅಂದ್ರೆ ರೈತರು ಕಸ್ಟಮರ್ ಕಾಳುಗಳು ತಗೊಂಬಂದ್ರೆ ನೀವು ಡೈರೆಕ್ಟ್ ಆಗಿ ಎಣ್ಣೆ ಹಾಕ್ಕೊಡ್ತೀವಿ ಸರ್. ಈಗ ಕೆಲವರು 10 kg ಮಿನಿಮಮ್ 10 kg ತಗೊಂಬ ಅಂತ ಹೇಳ್ತೀವಿ ಸರ್. ನಮ್ಮ 5 kg 2 kg ಅಂದ್ರೆ ಹಾಕೋದಾಗಲ್ಲ. ಮಿಷಿನ್ ದೊಡ್ಡದೇ ಇದೆ. ಮಿನಿಮಮ್ 10 kg ಮೇಲೆ ತಗೊಂಬ ಅಂತ ಹೇಳ್ತೀನಿ. 10 ರೂಪಾಯಿ kg ಹಂಗೆ ನಾವು ಹಾಕಿ ಕೊಡ್ತೀವಿ ಸರ್. ಈಗ ಯಾವುದೇ ಕಾಳು 10 kg ಹಾಕಿದ್ರೆ ಅಂದಾಜು ಎಷ್ಟು ಎಣ್ಣೆ ಸಿಗಬಹುದು ಸರ್? ಶೇಂಗಾದು 10 kg ಹಾಕಿದ್ರೆ 4 kg ಎಣ್ಣೆ ಬರುತ್ತೆ ಸರ್. 4 kg ಸಿಗುತ್ತೆ. ಸೂರ್ಯಕಾಂತಿ 10 kgಗೆ 3 kg ಬರುತ್ತೆ ಸರ್. 3 kg ಸಿಗುತ್ತೆ. ಹಾಂ ಸರ್. ಇದು ಕುಸುಬಿ ಅಂದ್ರೆ 10 kg 2 kg ಬರ್ತದೆ. ಈ ಕೊಬ್ಬರಿ ಅದನ್ನು ಹಾಕ್ತೀರಾ? ಗಿಡಗ ಕೊಬ್ಬರಿ ತಂದ್ರೆ ಹಾಕಿ ಕೊಡ್ತೀವಿ ಸರ್. 10 kgಗೆ ಅದು ಒಂದು 4.5 to 5 kg ಬರುತ್ತೆ ಸರ್. 50% ಬರ್ತೀರಿ. ಅದು 50%? 50% ಬರ್ತದೆ. ಮತ್ತೆ ಎಳ್ಳುನು 50% ಬರ್ತೀರಿ. ನಾ ಎಳ್ಳನ್ನು ಕಸ್ಟಮರ್ ತಗೊಂಬರ್ತಾರೆ, ಹಾಕ್ಸ್ಕೊಂಡು ಹೋಗ್ಯಾರಿ. ಇದ್ರ ಜೊತೆ ಬೆಲ್ಲ ಮಿಕ್ಸ್ ಮಾಡಿದ್ರೆ ಸೂರ್ಯಕಾಂತಿಗೆ ಬೆಲ್ಲ ಮಿಕ್ಸ್ ಮಾಡಿದ್ರಲ್ಲ, ಅದ್ರ ಉದ್ದೇಶ ಏನಂತ ಹೇಳ್ತಾರೆ ಸರ್? ಅದು ಬೆಲ್ಲ ಅದು ಮಿಕ್ಸ್ ಮಾಡ್ಲಿಲ್ಲ ಅಂದ್ರೆ ಎಣ್ಣೆ ಸ್ವಲ್ಪ ಕಹಿ ಆಗುತ್ತೆ ಸರ್. ಅದು ಕಹಿ ಆಗುತ್ತಾ, ಅದು ಎಣ್ಣೆ ಸ್ವಲ್ಪ ಸ್ವೀಟ್ ಆಗ್ಬೇಕಂದ್ರೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಲೇಬೇಕು ಸರ್. ಅದು ಇಲ್ಲ ಅಂದ್ರೆ ಎಣ್ಣೆ ತಿನ್ನಕ್ಕಾಗಲ್ಲ, ಕಹಿ ಆಗುತ್ತೆ ರೀ. ಅದು ಯಾವ ಪ್ರಮಾಣ ಎಷ್ಟು ಅಂತ? ನಾವು ಒಂದು 12 kgಗೆ ಒಂದು 200 ಗ್ರಾಮಿಂದ 250 ಗ್ರಾಮ್ ಸರ್ ಬೆಲ್ಲ ಮಿಕ್ಸ್ ಮಾಡ್ಲೇಬೇಕು ಸರ್. ನೀರು ಒಂದು ಅರ್ಧ ಲೀಟರ್ ಮಿಕ್ಸ್ ಮಾಡೋದು. ಸೂರ್ಯಕಾಂತಿ ಅರ್ಧ ಲೀಟರ್ ನೀರು ಮಿಕ್ಸ್ ಮಾಡ್ಲೇಬೇಕು. ಅದು ಬಿಟ್ರೆ ಮತ್ತೆ ಬೇರೆ ಮತ್ತೇನು ಬೇರೆ ಮಿಕ್ಸ್ ಮಾಡೋದು ಸರ್. ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಸರ್. ಕಸ್ಟಮರ್ ಒಪಿನಿಯನ್ ಏನ್ ಹೇಳ್ತಾರೆ? ಎಲ್ಲರೂ ಚೆನ್ನಾಗೈತೆ ಅಂತಾರೆ ಸರ್. ಈಗ ನೀಡೆಡ್ ಸರ್. ಒಂದ್ ಸತಿ ಬಂದು ಹೋದವ್ರು ಇನ್ನೊಂದ್ ಸತಿನ ಅವರ ಬಂದು ಹೋಗ್ಯಾರ, ಅವ್ರ ಜೊತೆ ಕರ್ಕೊಂಡ್ ಬಂದಾರೆ, ಹೋಯ್ದಾರ ಸರ್. ಸರ್ ಈಗ ಆಲ್ಮೋಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಬೇರೆ ಕಡೆ ಉದ್ಯೋಗಕ್ಕಿಂತ ನಾವು ಒಂದು ಉದ್ಯೋಗ ಸೃಷ್ಟಿ ಮಾಡೋಣ ಅಂತ ಹೇಳಿ ನಾವು ಗಾಣ ಹಾಕಿದ್ವಿ ಸರ್. ನಾವು KSRTC ಎಲ್ಲ ಇದ್ದೀವಿ ಸರ್ ಮುಂಚೆ. ಅದು ಇನ್ನೊಬ್ರ ತಲ್ಲಿ ಯಾಕೆ ಇರ್ಬೇಕಂತ ಹೇಳಿ ಆಮೇಲೆ ಗಾಣ ಮಾಡಿದೀವಿ. KSRTC ಅಪಾಯಿಂಟ್ ಆಗಿತ್ತು ಅಂದ್ರ ಒಂದು 3 ತಿಂಗಳ ಅಪಾಯಿಂಟ್ ಆಗಿದ್ದು ಸರ್. 3 ತಿಂಗಳ ಡ್ಯೂಟಿ ಮಾಡಿದ್ನ ಸರ್. ಇನ್ನ ಕಂಟಿನ್ಯೂ ಇರ್ಬೋದಿತ್ತು. ನಾವು ಬೇಡ ಅಂತೇಳಿ ನಮ್ಮ ತಂದೆಯವರು ಇದೇ ಮಸ್ಕಿ ಡಿಪೋದಲ್ಲಿ KSRTC ಡಿಪೋ ಮ್ಯಾನೇಜರ್ ಇದ್ರು ಸರ್. ಸಿದ್ದಪ್ಪ ಬಸವರೆಡ್ಡಿ ಅಂತ ಅವ್ರ ಹೆಸರು. ಈಗ 4 years ಆಯ್ತು ರಿಟೈರ್ಮೆಂಟ್ ಆಗಿ. ರಿಟೈರ್ಮೆಂಟ್ ಆಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಟೋಟಲ್ ಒಂದು 13 ರಿಂದ 14 ಜನ KSRTC ಅದೇ ಸರ್. ಎಲ್ಲರೂ KSRTC. ನಮ್ಮ ತಾತ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ಅಣ್ಣ ಎಲ್ಲ KSRTC ಅದಾರ ಸರ್. ಈಗ ನೀವು ಅದನ್ನ ಬ್ರೇಕ್ ಮಾಡ್ಬಿಟ್ರಿ? ನಾವು ಬ್ರೇಕ್ ಮಾಡಿದ್ವಿ ಸರ್. ಈಗ ಅದು ಬೇಡ ಅಂತೇಳಿ ನಮಗೂ ಸೆಟ್ ಆಗ್ಲಿಲ್ಲ ಸರ್ ನಮ್ಗೆ ಅದು ಮಾಡೋದು. ಈಗ ಸ್ವಯಂ ಉದ್ಯೋಗ ಅಲ್ಲ ಸರ್ ನಮಗೆ ಇನ್ನ ಖುಷಿ ಆಗತ್ತೆ ಸರ್. ಈಗ ನಮ್ಮ ಮನಸ್ಸಿಗೆ ಇಷ್ಟ ಆಗೈತೆ ಇದು ಗಾಣದ ಸರ್. ಹಾಗೆ ನಾವು ಭಾಳ ಖುಷಿ ಆಗೈತೆ. ಈಗ ಯಾವ್ದಾಗ್ಲಿ ಇದು ಅಂತಲ್ಲ ಸರ್,
ಯಾವ್ದೇ ಆಗ್ಲಿ ಸ್ವಲ್ಪ ಸ್ಟಾರ್ಟ್ಅಪ್ ಇಂದ ಮಾಡ್ರಿ ಅಂತೀರಿ. ಅದೇ ಲಾಭ ನಷ್ಟ ಇರುತ್ತೆ ಸರ್ ಅದು. ಅದು ಆಮೇಲೆ ನಾವು ಸ್ವಲ್ಪ ಪ್ರಯತ್ನ ಬಿಡ್ಬೇಕು ಸರ್ ನಾವು ಅಂತ. ಪ್ರಾಮಾಣಿಕ ಪ್ರಯತ್ನ ಮಾಡಿ. ಪ್ರಾಮಾಣಿಕವಾಗಿ ನಡ್ಕಂದ್ರೆ ಎಲ್ಲ ಸಕ್ಸಸ್ ಆಗ್ತಾರೆ ಸರ್. ಆಲ್ಮೋಸ್ಟ್ ಓಕೆ. ಒಂದು 20% ಫೇಲ್ಯೂರ್ ಇರುತ್ತೆ. ಹಾ ಅದು ನೋಡ್ಬಾರ್ದು ಸರ್. ಹಂಗ ಸ್ವಲ್ಪ ಪ್ರಯತ್ನ ಮಾಡ್ತಿರ್ಬೇಕು, ಏನೋ ಒಂದು ಬಿಸ್ನೆಸ್ ಮಾಡ್ತಿರ್ಬೇಕ್ರಿ. ಓಕೆ. ಹಾಂ ಸರ್. ಇವಾಗ ನೀವು ಇದು ಎಲ್ಲಿ ಬೆಂಗಳೂರವರೆಗೂ ಕಳಿಸ್ತಾ ಇದ್ದೀರಾ? ಹಾಂ ಸರ್. ವಿಡಿಯೋ ನೋಡ್ಬಿಟ್ಟು ಯಾರು ಮತ್ತೆ ನಿಮ್ಗೆ ಕಾಲ್ ಮಾಡಿದ್ರೆ ಅವ್ರಿಗೆ ಕಳಿಸ್ಕೊಡ್ತಾರೆ? ಹಾಂ ಸರ್. ವಿಡಿಯೋ ನೋಡಿ ಯಾರನ್ನ ಫೋನ್ ಮಾಡಿದ್ರೆ ಸರ್ ನಾವು ಮಿನಿಮಮ್ ಒಂದು 5 ಲೀಟರ್ ಮೇಲೆ ತೊಗೊಂಡ್ರೆ ನಾವು ಸ್ವಲ್ಪ ಕೊರಿಯರ್ ಮಾಡೋ ಅನುಕೂಲ ಆಗ್ತದೆ, ಅವರಿಗೂ ಅನುಕೂಲ ಆಗ್ತದೆ ಸರ್. ಅದು ಅದೇ ಅದೇ ಒಂದು ಬಸ್ಸಿಗೆ ಇಟ್ಟು ಅಂದ್ರೆ ಬಸ್ಸಿಗೆ ಇಟ್ಟು ಕಳಿಸ್ತೀವಿ ಸರ್. ಡೈರೆಕ್ಟ್ ಬಸ್ ಇದ್ರೆ ಕಳಿಸ್ತೀವಿ ಸರ್. ಇಲ್ಲಾಂದ್ರೆ ವೇರಲ್ಲಿ ಮುಖಾಂತರ ಕಳಿಸ್ತೀವಿ ಸರ್ ನಾವು. ಹಾಂ ಈಗ ಬೆಂಗಳೂರಲ್ಲಿ ಆಲ್ರೆಡಿ ನಾವು ಆಗಲೇ ಹೇಳ್ದಂಗೆ ಸರ್, ಮಾಜಿ ಕೇಂದ್ರ ಸಚಿವ ಅನ್ವರಿ ಬಸವರಾಜ್ ಸರ್ ಅವರು ಒಂದು ವರ್ಷದಿಂದ ನಮ್ಮ ಎಣ್ಣೆನ ಬಳಸ್ತಿದ್ದಾರೆ ಸರ್. ಇವಾಗ ಇದು ಶೇಂಗಾ ಎಣ್ಣೆ ಒಂದು 5 ಲೀಟರ್ಗೆ ಅಂದ್ರೆ ಎಷ್ಟಾಗುತ್ತೆ ಸರ್? ನಾವು 5 ಲೀಟರ್ಗೆ ನಾವು 1500 ರೂಪಾಯಿ ಮಾಡಿ ಸರ್. 300 ರೂಪಾಯಿ ಲೀಟರ್ ಹಂಗೆ ನಾವು ಕೊಡ್ತೀವಿ ಸರ್. ಹಾಂ ಸರ್. ಈಗ ಸೂರ್ಯಕಾಂತಿ ಅಂದ್ರೆ 360 ರೂಪಾಯಿ ಲೀಟರ್ ಮಾಡಿದ್ದು ಸರ್. 360? ಹಾಂ, 60 ರೂಪಾಯಿ ಲೀಟರ್ ಸರ್. ಓಕೆ. ಈಗ ಈಗ ನಮ್ಮ ಮಸ್ಕಿ ಲೋಕಲ್ ಅಲ್ಲಿ ಏನ್ ಮಾಡ್ತಾರೆ ಸರ್, ಅವರೇ ಕ್ಯಾನ್ ತಗೊಂಡ್ಬರ್ತಾರೆ. ಈಗ ನಾವು ಶೇಂಗಾ ಎಣ್ಣೆ 300 ರೂಪಾಯಿ ನಾನು ಮಾರೋದು ಸರ್. ಅವರ ಕ್ಯಾನ್ ತಂದ್ರೆ 290 ರೂಪಾಯಿ ಲೀಟರ್ ಕೊಡ್ತೀವಿ ಸರ್. ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ ಅವಾಯ್ಡ್ ಮಾಡಮಂತ ಸರ್. ನಮಗೂ ಸ್ವಲ್ಪ ಅವ್ರಿಗೂ 10 ರೂಪಾಯಿ ಬಿಟ್ಟಂಗ ಖುಷಿ ಆಗತ್ತ, ನಮ್ಗೂ ಬಾಟ್ಲ್ ಅವಾಯ್ಡ್ ಮಾಡ್ದಂಗಂತ ಖುಷಿ ಆಗುತ್ತೆ ಸರ್. ಪ್ಲಾಸ್ಟಿಕ್ ಅವಾಯ್ಡ್ ಮಾಡಮಂತ ಸರ್. ಈಗ ಅವರು ಸ್ಟೀಲ್ ಕ್ಯಾನ್ ತಗೊಂಡ್ಬಂದಿರ್ತಾರೆ ಸರ್. ಗಾಣದ ಮಿಷನ್ ಎಷ್ಟು ರೇಟ್ ಆಗುತ್ತೆ? ನಾವು ತಮಿಳ್ನಾಡು ವೇಲೂರಿಂದ ತಂದಿದ್ವಿ ಸರ್. ನಾವು ವರ್ಕರ್ ಹತ್ರ ಮಾಡಿಸಿ ತಂದಿದ್ವಿ ಸರ್. ಆಲ್ಮೋಸ್ಟ್ ಒಂದು 180 ರಿಂದ 2 ಲಕ್ಷ ನಮಗ ಮೋಟ್ರ ಮತ್ತೆ ನಾ ಅಡಿಷನಲ್ ತೊಗೊಂಡಿದ್ವಿ ಸರ್. ನಾವು ಸಪ್ರೇಟ್ ಸೆಕೆಂಡ್ಸ್ ತಂದಿದ್ವಿ ನಾವು ಬೆಂಗಳೂರಲ್ಲಿ. ಅದು ಮತ್ತೆ ಕರೆಂಟ್ ಮತ್ತೆ HP ಒಂದು 10 HP ತೊಗೊಳಕ್ಕೆ ಎಲ್ಲ ಸೇರಿ ಒಂದು 3 ಲಕ್ಷ ಹಂಗ ನಮ್ ಖರ್ಚು ಬಂದಿದೆ. ಕೆಪಾಸಿಟಿ ನಮ್ದು 5 HP ಸರ್. ಈಗ ಅಡಿಷನಲ್ ತೊಗೊಳಕತ್ತೀನಿ ಸರ್. ಈಗ ನಮ್ದು ಈಗ ಕಸ್ಟಮರ್ ಭಾಳ ಆದಂಗೆಲ್ಲ ಸ್ವಲ್ಪ 10 HP ಮೋಟರ್ ಹಾಕಂತೇಳಿ ಈಗ KBಗೆ ಅರ್ಜಿ ಹಾಕಿನಿ ಸರ್. ಈಗ ಅಂದ್ರೆ ಅದು ಇದೇ ಗಾಣಕ್ಕೆ ನೀವು ಆಡ್ ಮಾಡಬಹುದು? ಇನ್ನೊಂದು ಇದೇ ಗಾಣಕ್ಕೆ ಹಾಕ್ಬೋದು ಸರ್. ಬಕೆಟ್ ಒಂದು ದೊಡ್ಡದು ಬರ್ತದೆ. ಇವಾಗ ಇದು ಎಷ್ಟು ಕೆಪಾಸಿಟಿ? ಇದು 12 kg ಹಾಕ್ಬೋದು ಸರ್. ಇದು ಸೂರ್ಯಕಾಂತಿ ಕುಸಿಬಿ ಎಲ್ಲ. ಇದು ಬಕೆಟ್ ದೊಡ್ಡದು ಹಾಕಿದ್ರೆ 20 kg ಹಾಕ್ಬೋದ್ರಿ. 10 HP ಮೋಟ್ರಿಗೆ 25 kg ಹಾಕ್ಬೋದು ಸರ್. ಆಮೇಲೆ ಅಂದ್ರೆ ಒಂದ್ ದಿನಕ್ಕೆ ನೀವು ಎಷ್ಟು kg ಕಾಳು ಬಳಸಬಹುದು? ಎಷ್ಟು ಕ್ವಿಂಟಲ್? ದಿವಸಕ್ಕೆ ನಾನು 1 ಕ್ವಿಂಟಲ್ ಹಾಕ್ತೀನಿ ಸರ್. 1 ಕ್ವಿಂಟಲ್ ಕುಸಿಬಿ ಸೂರ್ಯಕಾಂತಿ ಎಲ್ಲ 1 ಕ್ವಿಂಟಲ್ ಹಾಕ್ತೀನಿ. ಶೇಂಗಾ ಅಂದ್ರೆ ಸ್ವಲ್ಪ ಅದು 1 ಕ್ವಿಂಟಲ್ ಮೇಲೆ ಆಗುತ್ತೆ ಸರ್. ಅದು 15 kg ಮಟ ಹಾಕ್ಬೋದು ಸರ್ ಶೇಂಗಾ ರೀ. ಒಂದು 1 ಕ್ವಿಂಟಲ್ ಇಂದ 1.5 ಕ್ವಿಂಟಲ್ ದಿವಸಕ್ಕೆ ಹಾಕ್ತೀನಿ ಸರ್. ಅಂದ್ರೆ ಒಂದು ತಿಂಗಳಿಗೆ ಅಂದಾಜು ಎಷ್ಟು ಎಣ್ಣೆ ತೆಗಿಬಹುದು ಕಾಳು ಸರ್? ನಾನು ಎಲ್ಲಾ ಎಣ್ಣೆ ತೆಗೆದು 400 ರಿಂದ 500 ಲೀಟರ್ ನಾ ತೆಗಿತೀನಿ ಸರ್. ನಂದು ಪ್ರೆಸೆಂಟ್ ಸೇಲಿಂಗ್ ಈಗ ಒಂದು 350 ರಿಂದ 450 ಮಟ ಇದೆ ಸೇಲ್. ಮಂತ್ಲಿ ಸೇಲ್ ಆಗುತ್ತೆ. ಎಲ್ಲ ತರ ಎಣ್ಣೆ ಸೇರಿ ಒಂದು 350 ರಿಂದ 450 ಲೀಟರ್ ಹೋಗುತ್ತೆ ಮಂತ್ಲಿ ನಮ್ಗೆ. ಈಗ ಹೊರಗಡೆ ತಗೊಳ್ಳೋ ಎಣ್ಣೆಗಳಿಗೆ ಒಂದು ಎಕ್ಸ್ಪೀರಿಯನ್ಸ್ ಫಿಕ್ಸ್ ಮಾಡಿರ್ತಾರೆ ಕಂಪನಿಯವರು. ಇದನ್ನ 3 ತಿಂಗಳು ಬಳಸಿ, 4 ತಿಂಗಳು ಬಳಸಿ. ಸೊ ಇಲ್ಲಿಂದ ನೀವು ಕಸ್ಟಮರ್ ಮಾಡಿಸ್ಕೊಂಡು ಹೋದ್ಮೇಲೆ ಆ ಎಣ್ಣೆನ ತಿಂಗಳವರೆಗೂ ಬಳಸ್ಬೋದು. ಹೌದು ಸರ್. ಇದು ನಾವು ಶೇಂಗಾ ನಾವೆಲ್ಲ ಒಣಗಿಸಿ ಹಾಕಿರ್ತೀವಿ ಸರ್. ನಾವು ಶೇಂಗಾ ಎಲ್ಲ ಒಣಗಿಸಿ ಹಾಕಿದ್ರೆ ಮಿನಿಮಮ್ ಒಂದು 7 to 9 ಮಂತ್ ಯೂಸ್ ಮಾಡ್ಬೋದು ಸರ್. ಅದು 7 to 9 ಮಂತ್ ಯೂಸ್ ಮಾಡ್ಬೋದು ಸರ್. ಯಾಕಂದ್ರೆ ಶೇಂಗಾ ಎಲ್ಲ ಒಣಗಿಸಿ ಚೆನ್ನಾಗಿ ಹಾಕಿರ್ತೀವಿ ಸರ್. ಈಗ ಹಸಿ ಶೇಂಗಾ ಹಾಕಿದ್ರೆ ಏನಾಗುತ್ತೆ ಸರ್, ಎಣ್ಣೆ ಕಮ್ಮಿ ಬರುತ್ತಾ. ಇನ್ನೊಂದು ಆಮೇಲೆ ನಿಮ್ಗೊಂದು 2-3 ಮಂತ್ ಆಗಿಂದ ಸ್ವಲ್ಪ ಸ್ಮೆಲ್ ಚೇಂಜ್ ಆಗುತ್ತೆ ರೀ ಹಸಿ ಶೇಂಗಾ ಹಾಕಿದ್ರೆ. ಹಾಗಾಗಿ ನಾವು ಶೇಂಗಾ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಹಾಕ್ತೀವಿ ಸರ್. ಹೆಚ್ಚು ಕಡಿಮೆ 1 ವರ್ಷದವರೆಗೂ ಏನು ತೊಂದರೆ? 1 ವರ್ಷ ಮಟ ಏನಾಗುತ್ತೆ ಸರ್. ಆಲ್ಮೋಸ್ಟ್ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಸರ್. ಸ್ಟೀಲ್ ಕ್ಯಾನಲ್ಲೇ ಬಳಸಿದ್ರೆ ಇನ್ನೂ ಜಾಸ್ತಿ ಬಳಕೆ. ನಾ ಕಸ್ಟಮರ್ಗೆ ಇಲ್ಲಿಂದ ತಗೊಂಡೋಗಿ ಕ್ಯಾನ್ ಒಳಗ ಬಳಸಿರಿ ಅಂತ ಹೇಳ್ತೀವಿ ಸರ್. ಸರ್. ಸ್ಟೀಲ್ ಬಳಸೋದ್ರಿಂದ ಬಳಕೆನೂ ಚೆನ್ನಾಗಿ ಬರುತ್ತೆ. ಬಳಕೆನೂ ಚೆನ್ನಾಗಿ, ಟೇಸ್ಟ್ ಅಲ್ಲಿ ಏನೋ ಚೇಂಜ್ ಏನಾಗಲ್ಲ. ಸೊ ಪ್ಲಾಸ್ಟಿಕ್ ಅವಾಯ್ಡ್ ಮಾಡ್ದಂಗೆ ಆಗುತ್ತೆ. ಹೌದು ಸರ್. ಇದೆಲ್ಲ ನಿಮ್ಮ ಸ್ವಂತ ಬಿಲ್ಡಿಂಗ್? ಸ್ವಂತ ಬಿಲ್ಡಿಂಗ್ ಸರ್. ನಮ್ಮ ತಂದೆಯವರು ಒಂದು 20 ರಿಂದ 25 ವರ್ಷ ಆಯ್ತು ಸರ್ ಇದು ಕಟ್ಟಿ. ಅವಾಗ ಕಟ್ಸಿದ್ರಿ. ಇಲ್ಲಿ ಯಾವುದೇ ರೀತಿ ನೀವು ವರ್ಕರ್ ಇಟ್ಕೊಂಡಿಲ್ಲ? ಇಲ್ಲ ಸರ್. ನಾನಾ ವರ್ಕರು, ನಾನಾ ಓನರ್ ಸರ್. ಹಾಗಾಗಿ ಸ್ವಲ್ಪ ನಾನು ಎಣ್ಣೆಯಲ್ಲಿ ರೇಟ್ ಕಮ್ಮಿ ಇಟ್ಟೀನಿ ಸರ್. ನಾನು ಸ್ವಲ್ಪ ಜನರಿಗೆ ಅನುಕೂಲ ಆಗ್ಲಿ. ಸಿನ್ನೂರು ಲಿಂಗಸೂರ್ಗಿಂತ ಸ್ವಲ್ಪ ರಾಯಚೂರುಕ್ಕಿಂತ ಸ್ವಲ್ಪ ಕಮ್ಮಿ ಇಟ್ಟೀನಿ ಸರ್. 50 ಲೀಟ್ರಿಗೆ ಒಂದು 60 ರೂಪಾಯಿ ಕಮ್ಮಿನೇ ಇಟ್ಟೀನಿ ಸರ್. ಅಲ್ಲಿಕ್ಕಿಂತ ಲೀಟ್ರಿಗೆ 60 ರೂಪಾಯಿ? ಸರ್. ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನಿಮ್ಮ ನಂಬರ್ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಯಾರು ಕಸ್ಟಮರ್ಸ್ ಅಥವಾ ವಿಡಿಯೋ ನೋಡಿದಂಥ ವೀಕ್ಷಕರು ತಮಗೆ ಕಾಲ್ ಮಾಡಿದಾಗ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಜೊತೆಗೆ ಅವ್ರಿಗೆ ಎಣ್ಣೆನೂ ನೀವು ಕಳಿಸ್ಕೊಟ್ರೆ ಅವ್ರಿಗೂ ಒಳ್ಳೆ ಆರೋಗ್ಯನ ಹಂಚ್ಕೊಂಡಂಗೆ ಆಗುತ್ತೆ.
ಹಾಂ ಸರ್ 9663710973. ನೀವು ವಿಡಿಯೋ ನೋಡ್ತಾ ಇರೋರು ಯಾರೋ ವೀಕ್ಷಕರು ಫೋನ್ ಮಾಡಿ ಹೇಳಿದರೆ ನಾವು ವೀರಲ್ ಮುಖಾಂತರ ನಾವು ಕೊರಿಯರ್ ಮಾಡ್ತೀವಿ ಸರ್. ನಾವು ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಬಸವರಾಜ್ ಅಂತ ಹೇಳಿ ಸರ್. ಗಾಣದ ಎಣ್ಣೆನ ಎಷ್ಟು ವರ್ಷದಿಂದ ಬಳಸ್ತಾರೆ? 1 ವರ್ಷದಿಂದ ಬಳಸ್ತಿದ್ದೀವಿ ಸರ್. ಶೇಂಗಾ ಎಣ್ಣೆನೇ ಯೂಸ್ ಮಾಡ್ತೀವಿ ಸರ್. ಪ್ಯೂರಿಟಿ ಚೆನ್ನಾಗಿದೆ ಸರ್. ಪ್ರತಿಯೊಂದಕ್ಕೂ ಶೇಂಗಾ ಎಣ್ಣೆನೇ ಬಳಸ್ತಿದ್ದೀವಿ ಸರ್. ಶೇಂಗಾ ಎಣ್ಣೆ ಕೊಲೆಸ್ಟ್ರಾಲ್ ಜಾಸ್ತಿ ಇದಾಗುತ್ತಂತೆ ಹೊರಗಡೆ ಯಾವುದು ಬಳಸ್ತಾ ಇಲ್ಲ. ಈ ಒಳಗಡೆ ಕಿರಾಣಿ ಅಂಗಡಿಯಲ್ಲಿ ಸಿಗೋದು ಬಳಸ್ತಾ ಇಲ್ಲ, ಬಳಸ್ತಾ ಇಲ್ಲ ಸರ್. ಶೇಂಗಾ ಎಣ್ಣೆನೇ ಬಳಸ್ತೀವಿ ಸರ್. ಶೇಂಗಾ ಎಣ್ಣೆ ಶೇಂಗಾ ಎಣ್ಣೆ ಬಳಸ್ತೀವಿ. ಸೊ ಇದಕ್ಕೆ ನಿಮಗೆ ಆ ಎಣ್ಣೆಗೂ ಎಣ್ಣೆಗೂ ವ್ಯತ್ಯಾಸ ಗೊತ್ತಾಗುತ್ತೆ? ಹಾಂ, ಗೊತ್ತಾಗುತ್ತೆ ಸರ್. ಅದು ಅಷ್ಟು ಪ್ಯೂರಿಟಿ ಇಲ್ಲ ಸರ್. ಇದು ಪ್ಯೂರಿಟಿ ಇದೆ ಸರ್. ಬಟ್ ನೋಡಿಕೆ ಇಲ್ಲಿ ಕಣ್ಣಾರೆ ನೋಡಿಕೊಂಡು ಯೂಸ್ ಮಾಡ್ತಾ ಇರೋ ಸರ್. ಅದು ಕಣ್ಣಾರೆ ನೋಡ್ತಾ ಇರೋದು ಸರ್. ಸೊ ಅದರಿಂದ ಆ ಎಣ್ಣೆ ಬಳಸೋದ್ರಿಂದ ಆರೋಗ್ಯದ ಸಮಸ್ಯೆಗಳು ತುಂಬ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಣಿಸ್ತದೆ. ಅದಕ್ಕೆ ನೀವೇನೇ ಹೇಳ್ತೀರಿ? ಅದು ಖರೆ ಸರ್. ಅದು ನಿಜ ಸರ್. ಅದು ಕೆಮಿಕಲ್ಸ್ ಯೂಸ್ ಮಾಡ್ತಾರಂತೆ ಹೇಳ್ತಾರೆ ಸರ್. ಅದು ನಿಜ. ಇದು ನೋಡಿಕೆಸೇ ಬಳಸ್ತಾ ಇರೋದು ಸರ್. ಇದನ್ನ ಬಳಸಿ ನಮ್ಮ ಕಣ್ಣಾರೆ ನೋಡ್ಕೊಂಡು ನಾವು ತಂದಿರೋ ಶೇಂಗನ್ನ ಹಾಕ್ಕೊಂಡು ಬಳಸ್ತಿದ್ದೀವಿ ಸರ್ ನಾವು. ಸೊ ಇದನ್ನ ಬಳಸೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಓಕೆ ಸರ್. ನಮ್ಮ ಹೆಸರು ಉಲ್ಲೇಶ್ ಅಂತ ಹೇಳಿ. ನಿಸರ್ಗ ಗಾಣದ ಎಣ್ಣೆ ಕೇಂದ್ರ ಇವ್ರ ಹತ್ರ ಬಂದಾಗ ಇವರು ಹೇಳಿದರು, ಈ ಥರ ನಮ್ಮ ಹತ್ರ ಮೂರು ಕ್ವಾಲಿಟೀಸ್ ಎಣ್ಣೆಗಳಿವೆ. ಒಂದು ಶೇಂಗಾ, ಒಂದು ಸೂರ್ಯಕಾಂತಿ, ಒಂದು ಕುಸುಬಿದ ಅಂತ. ನಾವು ಅತಿಯಾಗಿ ಹೆಚ್ಚು ಯೂಸ್ ಮಾಡೋದೇ ಶೇಂಗಾದ ಎಣ್ಣೆ. ಅದೇ ಸಿಗ್ತಕ್ಕಂಥದ್ದು ಜಾಸ್ತಿ ಸಮರ್ಗಳಲ್ಲಿ. ಈಗ ಕುಸುಬಿ ಅಂದರೆ ಸಿಗೋದಿಲ್ಲ, ಸೂರ್ಯಕಾಂತಿನೂ ಸಿಗೋದಿಲ್ಲ. ಯಾವಾಗಲೂ ಸಿಗ್ತಕ್ಕಂಥದ್ದು ಅಂದರೆ ಶೇಂಗಾದ ಎಣ್ಣೆ. ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿರ್ತೀವಿ. ನಾವಾಯ್ತು ನಮ್ಮ ಮನೇಲಿ ಆಯಿತು. ಯಾರಾದರೂ ಚೆನ್ನಾಗಿದ್ರು ಎಲ್ಲರೂ ತೊಗೋಬೋದು. ಚೆನ್ನಾಗಿದೆ, ಚೆನ್ನಾಗಿ ಅನಿಸ್ತು. ಶೇಂಗಾದ ಎಣ್ಣೆನೇ ಬಳಸ್ತೀವಿ. ಇದಕ್ಕೂ ಭಾಳ ಕಂಪ್ಯೂಷನ್ ಮಾಡಿದ್ರೆ ಇದು ಈಗ ಅದು 2-3 ಸ್ಪೂನ್ ಹಾಕೋದಕ್ಕಿಂತ ಇದು 1-1.5 ಹಾಕಿದ್ರೆ ಸಾಕು. ಟೇಸ್ಟ್ ರುಚಿ ಕೂಡ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿರುತ್ತೆ. ಅದು ಇದು ರೇಟ್ ಜಾಸ್ತಿ ಅನ್ನೋದಕ್ಕಿಂತ ಅದು ಸಿಗ್ತಕ್ಕಂಥದ್ದು ನಮ್ಗೆ ಆಯಿಲ್ ಅಲ್ಲಲ್ಲ. ಈಗ ಇದು ಶೇಂಗಾದ ಎಣ್ಣೆ ಅಂತೇಳಿ ನಾವು ಹೊರಗಡೆ 140-145 ರೂಪಾಯಿ ತೊಗೊತೀವಿ. ಈಗ ನಮ್ಗೆ ಅದೇ ಶೇಂಗಾದ ಬೀಜಗಳೇ ತಗೊಂಡ್ರೆ 140-130 ರೂಪಾಯಿ kg. 1 kgಗೆ ಆಯಿಲು 140 ರೂಪಾಯಿ ಆಗೋದಿಲ್ಲಲ್ಲ. 1 kgಗೆ ಬೀಜ ಹಾಕಿದ್ದೀವಿ ಅಂದರೆ 140 ರೂಪಾಯಿಗೆ 1 kg ಎಣ್ಣೆ ಬರೋದಿಲ್ಲ. ಅಂದರೆ ಅದು ಕಲ್ತಿದೆ ಅಂತ ಅರ್ಥ. ಇದು 1 kg ಎಣ್ಣೆ 280-290 ಕೊಡ್ತಾರೆ. ಯಾವುದು ಮಿಕ್ಸರ್ ಅಲ್ಲ, ಡೈರೆಕ್ಟಾಗಿ ನಮ್ಮ ಬಂದಮೇಲೆ ಗ್ರಾಹಕರು ಆರ್ಡರ್ ಕೊಟ್ಟ ಮೇಲೆ ಅವರು 3-4 ತಾಸು ಆದಮೇಲೆ ಹಾಕಿ ಕೊಟ್ಬಿಡ್ತಾರೆ. ನಮ್ಮ ಕಣ್ಣೆದ್ರಿಗೆ ಹಾಕಿ ಕೊಟ್ಬಿಡ್ತಾರೆ. ನಾವು ಅಂದರೆ ಮಿತವಾಗಿ ಯೂಸ್ ಮಾಡ್ಬೋದು. ಇದರಿಂದ ಏನು ಸೈಡ್ ಎಫೆಕ್ಟ್ ಏನಿಲ್ಲ. ಆಮೇಲೆ ಇವರು ಸ್ಟಾಕ್ ಅಂತಲೂ ಇಡೋದಿಲ್ಲ. ನಮಗೆ ಬೇಕಂದರೆ ಮಾಡಿ ಕೊಟ್ಬಿಡ್ತಾರೆ. ಈ ಅಂಗಡಿಗಳಲ್ಲಿ ಅಂದ್ರೆ 1 ಮಂತ್ಸು 2 ಮಂತ್ಸ್ಲಿಂದ ಹಂಗೆ ಇರ್ತಾವೆ ಪ್ಯಾಕೇಜ್. ಅವು ನಾವು ಏನು ಮಾಡ್ತೀವಿ, ಡೇಟ್ ಆಫ್ ಇದು ನೋಡ್ತೀವಿ, ಎಕ್ಸ್ಪೈರಿ ಡೇಟ್ ನೋಡ್ತೀವಿ. ಇಲ್ಲಿ ನಾವು ಡೈರೆಕ್ಟಾಗಿ ನೋಡಿ ತಗೋಬೋದಲ್ಲ. ಚೆನ್ನಾಗಿದೆ. ಇಲ್ಲ, ಕಾಳು ಅವರೇ ತರ್ತಾರೆ. ಅವ್ರ ಕ್ವಾಲಿಟಿ ಗ್ರಾಮ್ ಚೆಕ್ ಮಾಡಿ ಅವ್ರು ನೋಡಿ ಮತ್ತೆ ಒಣಗಿಸಿ ಇದು ಮಾಡ್ಬೇಕಲ್ಲ. ಈಗ ಹಾಕ್ತಿದಾರೆ ಎಣ್ಣೆ. ಯಾವ್ದು ಹಾಕೈತಿ ಮುಂಚೆ? ಸೂರ್ಯಕಾಂತಿ ಹಾಕಿ. ಈಗ ಈಗ ಯಾವ್ದು ಹಾಕಿದ್ದೆ? ಅದು ಈಗ ಸೂರ್ಯಕಾಂತಿ ಹಾಕಿ. ಸೂರ್ಯಕಾಂತಿ ಈ ಪರಿಮಳ ನೋಡ್ರಿ ಘಮ ಘಮ ಅನ್ಸುತ್ತೆ. ಈಗ ಮನೆಯಲ್ಲಿ ಮಾಡಿದ್ರೆ ಯಾವ್ದು ಪರಿಮಳ ಅನ್ಸೋದಿಲ್ಲ. ಯಾಕಂತ ಕೇಳೋ ಮೆಷಿನ್ಗೆ ಹಾಕಿ ಅರ್ಧ ಹೋಗ್ಬಿಟ್ಟಿರುತ್ತೆ ಅದ್ರ ಸತ್ವ. ಇದಕ್ಕೆ ಒಂಥರ ಇದು ಇನ್ನೂ ಉಳಿದಿದೆ ಅಂತ ಅರ್ಥದ್ರೆ ತೇವಾಂಶ ಇರುತ್ತದೆ ಎಣ್ಣೆಯಲ್ಲಿ ಇನ್ನು. ನಮಸ್ಕಾರ. ನಮ್ಮ ಹೆಸರು ದೊಡ್ಡನಗೌಡ್ರು. ನಮ್ಮ ಗೋನವಾರ, ನಸ್ಕಿ ತಾಲೂಕು ಗೋನವಾರ ಅಂತ ಬರ್ತೀವಿ. ಸಂತಿಕೆಲ್ಲ ತಕ್ಕ ನಾವು ಈ ಎಣ್ಣೆ ಯೂಸ್ ಮಾಡೋಕ್ಕೆ 2-3 ವರ್ಷ ಆಯ್ತು. ಇಲ್ಲಿ ನಾವು ಯೂಸ್ ಮಾಡಕತ್ತೀವಿ. ಸೂರ್ಯಪಾನ ಬೆಳೆದಾಗ ಹಾಕ್ಸ್ತೀವಿ. ಈಗ ಇದು ಇಂಡಿಪೆಂಡ್ ಬಂದದ್ದು ನಾವು ಇದು ಎಮ್ಮೆ ಇದಾವೆ 4 ಎಮ್ಮೆ. ಅವಕ್ಕೆ ಹಾಲು ಜಾಸ್ತಿ ಬರ್ತಾವೆ ಅಂತೇಳಿ ಇದನ್ನು ತಗೊಂಡು ಹಾಕ್ತೀವಿ. ನಮ್ಮ ಮನೆಗೆ ಹಾಲಿನ ಬೇಡಿಕೆ ಜಾಸ್ತಿ ಐತೆ. ಮಂದಿ ಎಲ್ಲರೂ ಗೌಡ್ರ ಹಾಲು ಚಲೋ ಗೌಡ್ರ ಹಾಲು ಚಲೋ ಅಂತ ಹಾಲನ್ನು ಒಯ್ತಾರೆ ಮಂದಿ. ನಮ್ಗೆ 1 ಲೀಟ್ರ್ ಅಂತೀವಿ. ಒಂದು 8-10 ಲೀಟ್ರ್ ಬರ್ತಾವೆ ಹಾಲು. ಉಳಿದು 4-5 ಲೀಟ್ರ್ 8-10 ಲೀಟ್ರ್ ಮಾರಿ ಬಿಡ್ತೀವಿ. 1 ಲೀಟ್ರ್ 2 ಉಳಿಸಿರ್ತೀವಿ. ನಮಗೆ ಇದು ಹಿಂಡಿನ ಹಾಕ್ತೀವಿ ನಾವು. ಸೂರ್ಯಕಾಂತಿ ಹಿಂಡಿ, ಇವು ಶೇಂಗಾದ ಹಿಂಡಿ ಎಮ್ಮಿಗೆ ಅಲ್ಲಿಂದ ಜಿಂದಾಳು ಇಟ್ಟು ತಗೊಂಡು ಹಾಕ್ತೀವಿ ನಾವು. ಹಾಲು ಜಾಸ್ತಿ ಬರ್ತಾವೆ. ಬರೀ ಸಪ್ಪಿ ಹುಲ್ಲು ಹಾಕಿರೋ ಹಾಲು ಬರೋಂಗಿಲ್ಲ. 1 ಮುಂಜಾನೆ ಎಷ್ಟು ಕೊಡ್ತೀವಿ, ಸಾಯಂಕಾಲ ಬಗ್ಸಿ ಹಾಕಿ ಎಮ್ಮೆ ಕೊಡ್ತೀವಿ ನಾವು. ಯಾವ ಟೈಮಿನ ಮುಸಿರು ನೀರು ಬರ್ತಾವಲ್ಲ, ಮುಸಿರು ನೀರಾಗ ಒಂದು ಸ್ವಲ್ಪ ಹಾಕಿಬಿಡ್ತೀವಿ. ಅವು ನೀರು ಜಾಸ್ತಿ ಕೊಡ್ತಾವೆ, ಹಾಲು ಜಾಸ್ತಿ ಕೊಡ್ತೀವಿ. ಹೊರಗಡೆ ಹೆಚ್ಚಿಗೆ ಎಣ್ಣೆಗೆ ಇದಕ್ಕೆ ರೀ ಹೆಂಗಂದ್ರೆ, ಇದು ಹೊರಗಡೆ ಹೆಚ್ಚಿಗೆ ಎಣ್ಣೆ ನೀನು ಬೊಗಣೆ ತುಂಬ ಹಾಕಿರೂ ಟೇಸ್ಟ್ ಬರೋಲ್ಲ. ಇದು ಅದು 1/4 ಲೀಟ್ರ್ ಹಾಕೋದು, ಇದು ಅರ್ಧ 1/4 ಲೀಟ್ರ್ ಹಾಕಿರೂ ಇದು ಅಡ್ಜಸ್ಟ್ಮೆಂಟ್ ಆಗ್ತದೆ. ಅದು 1/4 ಲೀಟ್ರ್ ಹಾಕಿದ್ರೆ ಇದು ಅರ್ಧ 1/4 ಲೀಟ್ರ್ ಹಾಕಿದೆ. ಇದು ರುಚಿ ಬರ್ತೈತೆ, ವಾಸನೆ ಜಾಸ್ತಿ ಬರ್ತದೆ. ಆರೋಗ್ಯಕ್ಕೋಸ್ಕರ ನಮ್ಗೆ ಇವತ್ತಿಗೆ ಶುಗರ್ BP ಇಲ್ಲ, ಯಾವ್ಯಾವುದಿಲ್ಲ ನಮ್ಗೆ ಇವತ್ತಿಗೆ. ನಮ್ಮ ಸಣ್ಣವ್ರಿಗೆ ಶುಗರ್ BP ಬಂದೈತೆ, ನಮಗಿಲ್ಲ ನೋಡಿ ಶುಗರ್. ನಾವು ಇದನ್ನು ಯೂಸ್ ಮಾಡ್ತೀವಿ. ನಾವು ಹೆಚ್ಚಾಗಿ
ಸೋನಾ ಮೊಸರು ಅಕ್ಕಿ ಊಟ ಮಾಡೋಲ್ಲ, ರೊಟ್ಟಿ ತಿಂತೀವಿ ನಾವು ಜಾಸ್ತಿ. ನಮ್ಗೆ ಕಮ್ಮಿ 60 ಇರ್ಬೇಕು, 58 ಅದ ನಮ್ಗೆ, 58 59 ನಡೀತಾವೆ ರೀ. ನಮ್ಮ ಮನೆಯಲ್ಲೇ ಇದನ್ನ ಯೂಸ್ ಮಾಡ್ತೀವಿ ನಾವು ಮಾತ್ರ. ಬೇರೆದಾರು ಬೇರೆ ಮಾಡ್ಕೊಂತಾರೆ, ನಾವು ಮನೆಯವ್ರು ಮತ್ತು ನಮ್ಮ ಮನೆಗಂತೂ ನಮ್ಮ ತಾಯಿಯವರು, ನಾವು, ನಮ್ಮ ಹೆಣ್ಮಕ್ಳು, ನಮ್ಮ ಹುಡ್ರು, ನಾವು ಇದನ್ನ ಯೂಸ್ ಮಾಡ್ತೀವಿ. ತಿಂಗಳಿಗೆ ಒಂದು ಅಂದ್ರೆ ಭಾಳ ಎಣ್ಣೆ ಅದಕ್ಕೆ ಭಾಳ ಚಾನ್ಸ್ ಕೊಡಂಗಿಲ್ಲ ರೀ ನಾವು. ಸುಮ್ಮನೆ ಟೇಸ್ಟಿಗಂತೂ ಸ್ವಲ್ಪ ಒಮ್ಮೊಮ್ಮೆ ಟೇಸ್ಟ್ ಬರ್ತಂತೆ ದಬ ದಬ ಸುಡ್ತಾರೆ, ಅದು ಟೇಸ್ಟ್ ಬರೋಂಗಿಲ್ಲ, ಅದು ರೋಗ ಬರ್ತದೆ ನೋಡಿ ಯಾವ್ದಾರು ಒಂದು. ಏನು ಖಾರ ಉಪ್ಪು ಬಾಯಿ ತುಂಬಿರ್ಬೇಕು, ಎಣ್ಣೆ ಕಡಿಮೆ ಇರ್ಬೇಕು, ಅಂದ್ರೆ ಅದು ಊಟ ಚಲೋ ಅಂತ ಸರ್. ನಾವು ಇದನ್ನ ಆರೋಗ್ಯ ಇದನ್ನ ಬಳಸೋದು, ನಾವು ಗಾಣದ ಎಣ್ಣೆನೇ ಬಳಸೋದು ನಾವು.